ಡೆಡ್ಲಿ ಸೋಮ ಜಸ್ಟ್ 2 ವರ್ಷಕ್ಕೆ ಇಡೀ ಅಂಡರ್ ವರ್ಲ್ಡ್ ಅನ್ನು ಅಲ್ಲಾಡಿಸಿ ಬಿಟ್ಟಿದ್ದ. ದಶಕಗಳ ಕಾಲ ಅಂಡರ್ ವರ್ಲ್ಡ್ ಅಲ್ಲಿದ್ದವರು ಕೂಡ ಅವನಷ್ಟು ಸದ್ದು ಮಾಡಿರಲಿಲ್ಲ. ಓದೋಕ್ಕೆ ಅಂತ ಬೆಂಗಳೂರಿಗೆ ಬಂದವನು ಅಕಸ್ಮಾತ್ ಆಗಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದ. ಅತಿಯಾಗಿ ಒಳ್ಳೆಯವರಾಗಿದ್ದವರು ಒಮ್ಮೆ ಕೆಟ್ಟವರಾದ್ರೆ ಏನಾಗುತ್ತೆ ಅನ್ನೋದನ್ನ ಆತ ತೋರಿಸಿದ್ದ. ಆವತ್ತಿಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ತನ್ನ ಹಿಂದೆ ಸುತ್ತೋ ಹಾಗೆ ಮಾಡಿದ್ದ. ಸೋಮ ಎದುರು ಹಾಕಿಕೊಳ್ಳದ ರೌಡಿಗಳೇ ಇರಲಿಲ್ಲ. ಆತ ದ್ವೇಷಕ್ಕಾಗಿ ಫೈಟ್ ಮಾಡಿದ್ಕಿಂತ ಹೆಚ್ಚು ತನ್ನವರಿಗಾಗಿ ಹೊಡೆದಾಡ್ತಿದ್ದ. ಸಾವಿನ ಕತ್ತಿ ಮೇಲೆ ತಿರುಗಾಡ್ತಿದ್ರು ಕೂಡ ಆತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲೇ ಇಲ್ಲ. ತಾನಿರೋದೇ ಹಾವಳಿ ಇಡೋದಕ್ಕೆ ಅಂತ ಗರ್ಜಿಸಿದ್ದ. ಆದ್ರೆ ತಪ್ಪು ದಾರಿ ಹಿಡಿದಿದ್ದ ಸೋಮನನ್ನ ಪೊಲೀಸರು ಜಾಸ್ತಿ ದಿನ ಬದುಕೋಕೆ ಬಿಡಲಿಲ್ಲ. ಅವನು ತುಳಿದಿದ್ದ ದಾರಿ ಸರಿ ಇರಲಿಲ್ಲ. ಕಾನೂನು ಅದನ್ನ ಒಪ್ಪಿಕೊಂಡಿರಲಿಲ್ಲ. ಹಾಗಾಗಿ ಪೊಲೀಸರ ಗುಂಡು ಅವನ ಎದೆ ಸೀಳಿ ಹಾಕಿತ್ತು. ಸೋಮ ಅಂದ್ರೆ ಸಾಕು ಗಡಗಡ ಅಂತ ನಡುತ್ತಿದ್ದ ಅಂಡರ್ ವರ್ಲ್ಡ್ ಅವತ್ತು ಸೈಲೆಂಟ್ ಆಗಿತ್ತು. ಸೋಮನ ಎನ್ಕೌಂಟರ್ ಮೂಲಕ ಪೊಲೀಸರು ಇಡೀ ಭೂಗತ ಲೋಕಕ್ಕೆ ಒಂದು ಸುದ್ದಿಯನ್ನ ಕಳುಹಿಸಿದ್ರು. ಅದಾದ ನಂತರ ಅವನ 5 ಮ್ಯಾನ್ ಆರ್ಮಿ ಚಿಂದಿಯಾಗಿ ಹೋಯಿತು. ಅವತ್ತಿಗೆ BB ಅಶೋಕ್ ಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ರಾಜಶೇಖರ್ ಮಾತ್ರ ಬದುಕಿದ್ದ. ಪೊಲೀಸರು ಅವನಿಗೆ ನೀನು ನಿನ್ನ ದಾರಿಯನ್ನ ಬದಲಾಯಿಸದೇ ಇದ್ರೆ ಹೀಗೆ ಅನಾಥ ಹೆಣವಾಗ್ತೀಯಾ ಅಂತ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳಿದ್ರು. ಅದನ್ನ ರಾಜಶೇಖರ ಕೂಡ ಅರ್ಥ ಮಾಡಿಕೊಂಡಿದ್ದ. ಅಷ್ಟೊತ್ತಿಗೆ ಸೋಮ ಅತಿಯಾಗಿ ಪ್ರೀತಿಸಿ ಮದುವೆಯಾಗಿದ್ದ ಆತನ ಹೆಂಡತಿ ವಿಧಿವಿಯಾಗಿದ್ಲು. ಪೊಲೀಸರಿಗೆ ನನ್ನನ್ನ ವಿಧಿವೆ ಮಾಡಿಬಿಟ್ರಲ್ಲ ಅಂತ ಗೊಳೋ ಅಂತ ಕಣ್ಣೀರು ಹಾಕಿದ್ಲು. ಸಮಾಜಕ್ಕೆ ರೌಡಿಯಾದ್ರೂ ಆಕೆಗೆ ಮಾತ್ರ ಪ್ರೀತಿಯ ಗಂಡನಾಗಿದ್ದ. ಆತನ ಸಾವು ಆಕೆಯನ್ನ ಈ ಸಮಾಜದಲ್ಲಿ ಒಬ್ಬಂಟಿಯನ್ನಾಗಿಸಿತ್ತು. ಆಕೆಗೆ ಅತ್ತ ತವರಲ್ಲೂ ಜಾಗವಿರಲಿಲ್ಲ, ಇತ್ತ ಗಂಡನ ಮನೆಯಲ್ಲೂ ಸುಖವಿರಲಿಲ್ಲ. ಆ ತ್ರಿಶಂಕು ಸ್ಥಿತಿಯನ್ನ ನೋಡಿ BB ಅಶೋಕ್ ಕುಮಾರ್ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗಿಲ್ಲ. ಯಾಕಂದ್ರೆ ಎನ್ಕೌಂಟರ್ ಮಾಡಿದ್ದೇ ಅವರು. ಪೊಲೀಸ್ ಕೆಲಸ ಅಲ್ಲಿಗೆ ಮುಗಿದಿತ್ತು. ಆದ್ರೆ ಕಾಕಿ ಬಿಚ್ಚಿದ ಮೇಲೆ ಮಾನವೀಯತೆ ಅನ್ನೋದು ಚುಚ್ಚುತ್ತೆ ಅಲ್ವಾ? ಹಾಗೆ ಅವರಿಗೆ ಕೂಡ ಆಗಿತ್ತು. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಹೀಗಾಗಿ ರಾಜಶೇಖರ್ನನ್ನ ಕರೆದು ನೀನು ಆಕೆಗೊಂದು ಬಾಳು ಕೊಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಆತ ಮಾತ್ರ ಅದಕ್ಕೆ ಒಪ್ಪೋದೇ ಇಲ್ಲ. ಸರ್, ಆಕೆ ನನ್ನ ಅಣ್ಣನಂತಿದ್ದ ಸ್ನೇಹಿತನ ಹೆಂಡತಿ. ಆಕೆ ನನಗೆ ತಾಯಿ ಸಮ ಅಂತ ಹೇಳಿದ್ದ. ಆ ಸ್ಥಾನದಲ್ಲಿ ಆಕೆಯನ್ನ ಕಲ್ಪಿಸಿಕೊಳ್ಳೋದಕ್ಕೆ ಅವನಿಗೆ ಸಾಧ್ಯವೇ ಆಗಿರಲಿಲ್ಲ. ಆದ್ರೆ ಪರಿಸ್ಥಿತಿ ಬೇರೆಯೇ ಆಗಿತ್ತು. ಆಕೆಗೊಂದು ಸುಭದ್ರ ನೆಲೆ ಕೊಡಿಸ್ಬೇಕಿತ್ತು. ಅದಲ್ಲದೆ ಅವರ ಮುಂದೆ ಬೇರೆ ದಾರಿಯೇ ಇರಲಿಲ್ಲ. ರಾಜಶೇಖರ್ನಿಗೆ ಅವತ್ತಿಗೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಹಾಗಾಗಿ ಆತ ಪೊಲೀಸರ ಮಾತಿಗೆ ಓಕೆ ಅಂತ ಹೇಳಲೇ ಇಲ್ಲ. ಆದ್ರೆ ಜೀವಕ್ಕೆ ಜೀವ ಅಂತಿದ್ದ ಸೋಮನ ಹೆಂಡತಿ ಕಷ್ಟದಲ್ಲಿರೋದನ್ನ ನೋಡೋಕ್ಕೂ ಆಗಿರ್ಲಿಲ್ಲ. ಪೊಲೀಸರು ಇಬ್ಬರನ್ನ ಕೂರಿಸಿ ಇಬ್ಬರಿಗೂ ಆಗುವುದೆಲ್ಲ ಆಗಿ ಹೋಗಿದೆ, ಈಗ ಇರೋದು ನಿಮ್ಮ ಬದುಕು, ಅದನ್ನ ಸುಂದರವಾಗಿ ಕಟ್ಟಿಕೊಳ್ಳಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ಹೇಳಿದ್ರು. ಅವರು ಕೂಡ ಬದುಕೋಕ್ಕೆ ಹೇಳಿದ ಮಾತನ್ನ ತೆಗೆದು ಹಾಕಲಿಲ್ಲ. ಇಬ್ಬರು ಸಪ್ತಪದಿ ತುಳಿದು ಒಟ್ಟಿಗೆ ಬದುಕೋಕೆ ಶುರು ಮಾಡಿದ್ರು. ಚಾಮರಾಜಪೇಟೆಯ ಹತ್ತಿರ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಬ್ಬರು ಹಿಂದಿನ ಘಟನೆಗಳನ್ನೆಲ್ಲ ಮರೆತು ಖುಷಿಯಾಗಿ ಜೀವನ ನಡೆಸಿದ್ರು. ಅದಾಗ್ಲೇ ಅವರು ಕಳೆದು ಹೋಗಿದ್ದ ಎಲ್ಲ ಕಹಿ ನೆನಪುಗಳು ಮತ್ತೆ ನೆನಪಾಗದ ಹಾಗೆ
ಬದುಕಿದ್ರು. ರಾಜಶೇಖರ ಕೂಡ ರಕ್ತಸಿಕ್ತ ಜೀವನದಿಂದ ತುಂಬಾನೇ ದೂರ ಬಂದಿದ್ದ. ಅವನಿಗೆ ಕಣ್ಣೆದುರು ಸತ್ತು ಹೋಗಿದ್ದ ಸ್ನೇಹಿತರ ಬಗ್ಗೆ ಗೊತ್ತಿತ್ತು. ಹೀಗಾಗಿ ಮತ್ತೆ ಯಾವ ತಂಟೆಗೂ ಹೋಗದೆ ತನ್ನ ಪತ್ನಿ ಜೊತೆ ಆರಾಮಾಗಿದ್ದ. ಆದರೆ ರೌಡಿಸಂನಲ್ಲಿ ಒಮ್ಮೆ ಕತ್ತಿ ಹಿಡಿದವನು ಅದ್ಯಾವಾಗ ಸಾವನ್ನಪ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಮಚ್ಚಿನಿಂದಲೇ ಸಾವು ಅನ್ನೋದು ಮಾತ್ರ ಶತಸಿದ್ಧ. ಇಲ್ಲಿ ರಾಜಶೇಖರನ ವಿಷಯದಲ್ಲೂ ಅದೇ ಆಗಿತ್ತು. ಆ ಟೀಮ್ನಲ್ಲಿ ಉಳಿದುಕೊಂಡಿದ್ದು ಕೇವಲ ಅವನೊಬ್ಬನೇ. ಆದರೆ ಅವತ್ತು ಅವನ ಜೀವಕ್ಕೂ ಕುತ್ತು ಬಂದಿತ್ತು. ಯಾವುದೋ ಮರ್ಡರ್ ಸ್ಕೆಚ್ ವಿಷಯದಲ್ಲಿ ವಿನಾಕಾರಣ ರಾಜಶೇಖರನ ವಿಷಯ ಕೇಳಿ ಬಂದಿತ್ತು. ಹೀಗಾಗಿ ಅವನಿಗೆ ರೌಂಡ್ಸ್ ಕೊಡೋದಕ್ಕೆ ಶುರು ಮಾಡಿದ್ರು. ನಂತರ ಒಬ್ಬಂಟಿಯಾಗಿ ಸಿಕ್ಕಿದಾಗ ಕತ್ತರಿಸಿ ಹಾಕಿದ್ರು. ಪಾಪ ರಾಜಶೇಖರ ತಪ್ಪು ಮಾಡಿದ್ದ, ಅವನು ಸತ್ತು ಹೋದ. ಆದ್ರೆ ಅವನ ಹೆಂಡತಿ ಇದ್ಲಲ್ಲ, ಅವಳು ಯಾವ ತಪ್ಪು ಮಾಡಿದ್ಲು ಅನ್ನೋದು ಗೊತ್ತಿಲ್ಲ. ಆಕೆ 2ನೇ ಬಾರಿಗೆ ತನ್ನ ಗಂಡನನ್ನ ಕಳೆದುಕೊಂಡಿದ್ಲು. ಇನ್ನೊಂದ್ಸಾರಿ ಆಕೆಯ ತಾಳಿ ಹರಿದು ಬಿದ್ದಿತ್ತು. ಒಬ್ಬ ಎನ್ಕೌಂಟರ್ಗೆ ಬಲಿಯಾಗಿದ್ರೆ ಇನ್ನೊಬ್ಬ ಮಚ್ಚಿಗೆ ಬಲಿಯಾಗಿದ್ದ. ಆಕೆಗೆ ಇದಕ್ಕಿಂತ ಅಪಘಾತ ಇನ್ನೊಂದು ಇದೆಯಾ? ಯಾವತ್ತಿದ್ರೂ ರೌಡಿಗಳ ಪತ್ನಿಯರ ಗೋಳು ಇದೇ ಆಗಿರುತ್ತೆ. ಇದು ಒಂದಲ್ಲ ಒಂದು ದಿನ ನಿಜ ಆಗುತ್ತೆ ಅಂತ ಗೊತ್ತಿದ್ರು ಅವರು ಅವರ ಜೊತೆ ಬದುಕೋ ಸಾಹಸ ಮಾಡ್ತಾರಲ್ಲ, ಅದಕ್ಕೆ ಏನನ್ಬೇಕೋ ಗೊತ್ತಿಲ್ಲ. ರಾಜಶೇಖರ ಹೋಗಿದ ಹಾಗೆ ಮತ್ತೆ ಆಕೆ ಎಲ್ಲಿ ಹೋದ್ಲು ಅನ್ನೋದು ಗೊತ್ತೇ ಆಗಲಿಲ್ಲ. ಯಾಕಂದ್ರೆ ಆಗ ಸರ್ವಸ್ವವನ್ನ ಕಳೆದುಕೊಂಡಿದ್ಲು. ಆಕೆಗೆ ಆಧಾರವಾಗಿ ಈಗ ಯಾರೂ ಇರಲಿಲ್ಲ. ಸೋಮನ ಲಾಂಗು ಮಚ್ಚುಗಳ ಆರ್ಭಟದ ಸುದ್ದಿಯ ನಡುವೆ ಆತನ ಪತ್ನಿಯ ಕಣ್ಣೀರ ಕತೆ ಯಾರಿಗೂ ಕೇಳಿಸಲೇ ಇಲ್ಲ. ಅವನ ರೌಡಿಸಂಗೆ ಅಭಿಮಾನಿಗಳಿದ್ರು, ಅವನ ಆರ್ಭಟಕ್ಕೆ ಫಾಲೋವರ್ಸ್ ಇದ್ರು. ಆದ್ರೆ ಆಕೆಯ ಕಣ್ಣೀರಿಗೆ ಮಾತ್ರ ಒಂದು ಕೈ ಕೂಡ ಜೋಡಿಯಾಗಲೇ ಇಲ್ಲ.